ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸೀತಾರಾಮ್ಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ MI ಜೋತಾವರ್. ಆದ್ಮೇಲೆ ನಿನ್ನೆ ಸಮಾವೇಶ ಆಯಿತು, ಜಬರ್ದಸ್ತ್ ಸಮಾವೇಶ ಆಯಿತು. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಒಂದು ತನಿಖೆ ಆಗಬೇಕು ಇನ್ನೊಂದು ಅಂತೇಳಿ ವೇದಿಕೆ ಆಗ್ರಹ ಮಾಡಿ ತನಿಖೆಗಳಾಗಬೇಕು. 20 ವರ್ಷಗಳಿಂದ ಕಳೆದ 20 ವರ್ಷಗಳಿಂದ ಅಲ್ಲಿ ಏನೇ ಆಗಿದೆ ಘಟನಾವಳಿಗಳು, ಒಂದಲ್ಲ ಎರಡಲ್ಲ. ಅವುಗಳೆಲ್ಲರ ಕುರಿತಾಗಿಯೂ ನಿಶ್ಚಿತವಾಗಿಯೂ ತನಿಖೆ ಆಗಬೇಕು. ಅಷ್ಟಲ್ಲ, ಇದರಿಂದ ಇದ್ದಂಥವ್ರು ಯಾರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಅಂತೇಳಿ ಇನ್ನೊಂದು ತನಿಖಾ ಆಯೋಗಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ. ಇಲ್ಲ ಇದಕ್ಕೇ ಇದ್ರ ವಿಸ್ತಾರ ಹೆಚ್ಚು ಮಾಡಿರಿ. ಕೇವಲ ಅಸ್ಥಿಗಳನ್ನು, ಅಸ್ಥಿಪಂಜರಗಳನ್ನು ಜೊತೆಗೆ ಬುರುಡೆಗಳನ್ನು ಇವುಗಳಿಗಷ್ಟೇ ಸೀಮಿತಗೊಳ್ಳಾರದ ಎಲ್ಲ ಕೇಸ್ಗಳಿಗೆ ಇಲ್ಲಿ ನಡೆದಂಥ ಅನೇಕ ಕೇಸ್ಗಳಿದ್ದಾವೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಕೇಸ್ಗಳಿದ್ದಾವೆ. ಅವುಗಳದೆಲ್ಲ ಇಲ್ಲೇನಾಗಬೇಕಪ್ಪ ಅಂತಂದ್ರೆ ಎನ್ಕ್ವೈರಿ ಆಗಬೇಕು. ಮೊದಲನೇದಾಗಿ ಪದ್ಮಲತಾ ಅವ್ರದ್ದು ಆಗ್ತದೆ, ಅದರ ನಂತರ ವೇದವಲ್ಲಿ ಅವ್ರದ್ದು, ಮಾವುತ ನಾರಾಯಣಂದ ಆಗ್ತದೆ, ಯಮುನಾ ಅವ್ರದ್ದು ಆಗ್ತದೆ, ಸೌಜನ್ಯ ಕೊಲೆಗೆ ನಿರಂತರ ಇದ್ದೇ ಇರ್ತಾವೆ. ಅನೇಕರ ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಭೂ ಕಬಳಿಕೆ ಆಗ್ಯದ, ಅನೇಕರದ್ದು ಕೊಲೆಗಳಾಗ್ಯದವ. ಮೈಕ್ರೋ ಫೈನಾನ್ಸ್ ಇದು ದೊಡ್ಡ ಹಗರಣ, ಇದೊಂದು ಇದ್ರದ್ದು ಎನ್ಕ್ವೈರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು, ಇವೆಲ್ಲ ಆಗಲೇಬೇಕಾದಂಥದ್ದು. ಭೂ ಕಬಳಿಕೆ ಸಣ್ಣದಲ್ಲ, ಯಾರ್ದೋ ಭೂಮಿ, ಯಾರ್ದೋ ಜಾತ್ರೆ, ಜೊತೆಗೆ ದಲಿತ ಸಮುದಾಯದ ಭೂಮಿಗಳ ಸಹಿತ ಕಸ್ಕೊಂಡಿದ್ದು, ಅದ್ರ ಜೊತೆಗೆ ಆರ್ಥಿಕ ಅಪರಾಧಗಳಾಗಿದ್ದಾವೆ ಸಾಕಷ್ಟು. ಇಂಥ ಅನೇಕ ಆರೋಪಗಳಿದ್ದಾವೆ ಇವ್ರ ಮೇಲೆ. ಇವುಗಳದೆಲ್ಲ ತನಿಖೆ ಆಗಬೇಕು. ಇಲ್ಲೇ ಈ ಕೆಲಸ ಮಾಡಲಿಕ್ಕೆ ಯಾವ ಧರ್ಮನೂ ಹೇಳೋದಿಲ್ಲ, ಯಾವ ಧರ್ಮನೂ ಇಂಥ ತಪ್ಪು ಕೆಲಸ ಮಾಡಪ್ಪ ಅಂತ ಎಲ್ಲೂ ಹೇಳೋದಿಲ್ಲ. ಇವುಗಳ ಬಗ್ಗೆ ತನಿಖೆ ಆಗಲೇಬೇಕಾಗಿದ್ದು ಅನಿವಾರ್ಯ. ಇದು ಆಗಲೇಬೇಕಂತ ಬೃಹತ್ ಪ್ರಮಾಣದ ಒಂದು ಏನಪ್ಪ ಅಂತಂದ್ರೆ ಸಭೆ ಅಥವಾ ಒಂದು ಆಂದೋಲನ ಆರಂಭ ಆಗಿದೆ ಇವತ್ತಿಗೆ ಒಂದು ರೀತಿ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಇಲ್ಲಿವರೆಗೆ ಹಾಗೂ ಹೀಗೆ ಬಂತಿದ್ದು ಲಂಕೇಶ್ ಅವರಿಂದ ಆರಂಭ ಆಗ್ತದೆ. ಲಂಕೇಶ್ ಇದ್ದಾಗ 1984 ಸ್ಟಾರ್ಟ್ ಆಗ್ತಾ ನಮ್ಮ ಲಂಕೇಶ್ ಪತ್ರಿಕೆ, ಅದಕ್ಕೆ ಪೂರ್ವದಿಂದ ಇದ್ದಂಥವು ಇದು 77 ಸ್ಟಾರ್ಟ್ ಆದಂತೆ ಕೊಡ್ತಾ ಇದ್ದಾರೆ ಅಲ್ಲಿ ಜನ, ಅಲ್ಲಿ ಅನ್ಯಾಯಕ್ಕೊಳಗಾದವರು. ಅದು ಇಲ್ಲಿವರೆಗೆ ಅಲ್ಲಿ ಪೊಲೀಸರು ಏನೋ ಕಾರಣಕ್ಕಾಗಿ ಈ ಧರ್ಮದ ನೆಲೆಯಲ್ಲೇ, ಮಂಜುನಾಥ ಸ್ವಾಮಿ ಹಿನ್ನೆಲೆಯಲ್ಲೇ ಇವರೆಲ್ಲ ಅಡಿಕೊಂಡು ಹೋಗ್ತಾಯಿದ್ರು. ಎಲ್ಲ ಈ ಒಂದು ಅಪರಾಧಗಳನ್ನ ಮಾಡೋಂಥ ವ್ಯಕ್ತಿಗಳು. ಅದಕ್ಕೆ ಇವತ್ತು ಆಗಬೇಕದು. ಅದಕ್ಕೆ ತನಿಖೆ ಒಂದು ಪೂರ್ಣ ಪ್ರಮಾಣದಲ್ಲಿ ಆಯ್ತಪ್ಪ ಅಂತಂದ್ರೆ ಇದು ಏನು, ಇದರಿಂದ ಇದ್ದವ್ರು ಯಾರು, ಒಂದು ಎರಡು ಅಂದರೆ ಏನೋಪ್ಪ ಹೋದ್ಕೊಳ್ಳೋ ಅಂದಿರ್ಬೋದು. ಇವತ್ತು ಹೆಣ್ಮಕ್ಳು ಸಿಗ್ತಾ ಇದ್ದಾವೆ, ಅಸ್ಥಿಪತ್ರಗಳು ಸಿಗ್ತಾ ಇದ್ದಾವೆ, ಅವ್ರು ದಾಖಲೆಗಳು ಸಿಗ್ತಾ ಇಲ್ಲ. ಹೋಗ್ರೆ ಬಂದವರು ಇದ್ದಾರಪ್ಪ, ಯಾವುದೋ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಧರ್ಮಸ್ಥಳದ ತಮ್ಮ ದೇಹ ತ್ಯಾಗ ಮಾಡಿದಾರ ಅಂತಂದ್ರೆ ಡಾಕ್ಯುಮೆಂಟ್ಸ್ ಬೇಕಲ್ಲ. ಅದಕ್ಕೆ ಎಲ್ಲವರು ಏನು ಎಂತು ಅದು ಸಹ ಇದೆಲ್ಲ ಫೋರ್ಜರಿ ಆದಂಥದ್ದು, ಏನೇನೋ ಆದಂಥದ್ದು. ಹೀಗಾಗಿ ಇವೆಲ್ಲದೂ ಎನ್ಕ್ವೈರಿ ಆಗಬೇಕಿಲ್ಲ. ಯಾಕೆ ಹೀಗಾಗ್ತದೆ? ಮತ್ತು ಅದ್ರ ಜೊತೆಗೆ ಸಣ್ಣ ಹೆಣ್ಣು ಮಕ್ಕಳ ಮೇಲೆ, ಸ್ಕೂಲಿಗೆ ಹೋಗುವಂಥ ಹೆಣ್ಣುಮಕ್ಕಳ ಮೇಲೆ ಸೌಜನ್ಯ ಅಂತೂ ಇಡೀ ಜಗತ್ತು ಜಾಗಿರಾದಂಥ ವಿಷಯ. ಅದ್ರ ಜೊತೆಗೆ ಪದ್ಮಲತಾ ಅವ್ರದ್ದಾಗಿರ್ಬೋದು, ಅದ್ರ ಜೊತೆ ನಮ್ಮ ಆನೆ ಮಾವುತ್ ನಂದಿ ಕಣ್ಣು ಮುದ್ದಿದ್ದಂಥದ್ದು. ತನ್ನ ಆಸ್ತಿಯನ್ನು ಕಳ್ಕೊಂಡು ಅದಕ್ಕೆ ಆಸ್ತಿಗಾಗಿ ಅವ್ರ ಜೀವ ಹೋಗಿದ್ದು ಸಹಿತ ಇಲ್ಲ ಸಾಕ್ಷಿ ಅದ. ಇವೆಲ್ಲ ತನಿಖೆಗಳಾಗಿವೆಲ್ಲ ರಿಪೋರ್ಟ್ ಮಾಡಿ 3ಕ್ಕೆ ತಲೆ ಹೋಗಿಬಿಡ್ತಾರೆ ಪೊಲೀಸರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾವ ಪೊಲೀಸ್ ಡಿಪಾರ್ಟ್ಮೆಂಟು ನಿಜವಾಗಿ ತನಿಖೆ ಮಾಡಿ ತಿರುಗಿದಂಥವ್ರು ಹಿಂದಿದ್ದಂಥವ್ರನ್ನ ಕಲ್ಲು ಹಿಡಿದ ನ್ಯಾಯದ ಕಸ್ಟಡಿಯಲ್ಲಿ ತರಬೇಕಾಯ್ತು. ಇವತ್ತಿಗೂ ಇಲ್ಲದು. ಇದಾಗಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಏನಪ್ಪ ಅಂತಂದ್ರೆ ನಿನ್ನೆ ಬೃಹತ್ ಸಭೆ ನಡೀತು. ಅದರಲ್ಲಿ ಮುಖ್ಯವಾಗಿ ಸಾಹಿತಿಗಳು, ಲೇಖಕರು, ಇವರೆಲ್ಲ ನಮ್ಮ ರೈಟ್ ವಿಂಗ್ ಅಥವಾ RSS ಪ್ರಣೀತ ಜನ ಏನು ಹೇಳ್ತಾರಪ್ಪ ಅಂದ್ರೆ ಇವರೆಲ್ಲ ನಗರ ನಕ್ಸಲೈಟ್ಗಳು ಅಂತ ಹೇಳ್ತಾರೆ, ಕರೀತಾರೆ. ಇದಾಗಬಾರ್ದು. ಯಾರು ನಗರ ನಕ್ಸಲೈಟ್ಗಳಲ್ಲಿಲ್ಲ ನ್ಯಾಯನ ಕೇಳ್ತಾ ಇದ್ದಾರೆ. ನ್ಯಾಯ ಕೇಳಿದಾಗ ಸಹಜವಾಗಿ ಉತ್ತರ ಕೊಡಬೇಕಾದ್ದು ಸಂಬಂಧಿಸಿದ ವ್ಯಕ್ತಿಗಳು. ಹೌದು ಪಣದಿಲ್ಲ ಅಂದ್ರೆ ಇಲ್ಲಂತೇಳಿ ಪ್ರೂವ್ ಮಾಡಲಿ. ಹೆಗ್ಗಡೆಯವ್ರ ಮೇಲೆ ಇರಿಸಿ ಇಲ್ಲ ಅವ್ರಿಗೆ. ಈ ಘಟನೆಗಳು ನಡೀತಾ ಇದ್ದಾವೆ ಕಳೆದ 20, 25, 30 ವರ್ಷಗಳಿಂದ. ನಾನು ಹೇಳಿದ್ರೆ 1977 ಸ್ಟಾರ್ಟ್ ಆಗ್ತದೆ ಪರಂಪರೆ, ಇವತ್ತು ಅದು ಮುಂದುವರೆದ ಅಂದಾಗ ಇದಕ್ಕೊಂದು
ತಾರ್ಕಿಕ ಅಂತ್ಯ ಇದರಿಂದವ್ರು ಯಾರು ಇನ್ನೂ ನಮ್ಮ ಧರ್ಮಸ್ಥಳ ಪವಿತ್ರತೆಯನ್ನು ಪಡಿಬೇಕಾಗಿದೆ. ಯಾಕೆ ಇಂಥ ಘಟನೆಗಳು ಇನ್ನೆಲ್ಲೂ ಯಾವುದೇ ಪವಿತ್ರ ದೇವಸ್ಥಾನಗಳಲ್ಲಿ ಆಗಿಲ್ಲ. ತಿರುಪತಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಉತ್ತರದ ಅನೇಕ ದೇವಸ್ಥಾನಗಳಿರ್ಬೋದು, ಯಾವುದಾದ್ರೂ ಹುಡುಕಿ ಹೇಳಿ ನಮಗೆ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ಅನೇಕರು. ಅದರಲ್ಲೂ ಮುಖ್ಯವಾಗಿ SG ಸಿದ್ದರಾಮಯ್ಯರು ಸಾಹಿತಿಗಳು, ನಿಮಗೆ ಗೊತ್ತದ. ಅವರು ಈ ಹೋರಾಟವು ಧರ್ಮ, ದೇವರು ಅಥವಾ ದೇವಾಲಯದ ವಿರುದ್ಧ ಅಲ್ಲ. ತಲೆ ಇಟ್ಕೋಬೇಕು ಎಲ್ಲರೂ. ಸುಮ್ಮನೆ ಎಲ್ಲ ತಲೆಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ವಿರುದ್ಧ ಇಲ್ಲ, ಧರ್ಮದ ವಿರುದ್ಧ ಇಲ್ಲ, ಅದೇ ಕಾಲಕ್ಕೆ ದೇವಾಲಯದ ವಿರುದ್ಧ ಇಲ್ಲ. ಏನು ವಿರುದ್ಧ? ಅಲ್ಲಿ ನಡೆದ ಅತ್ಯಾಚಾರ, ದೌರ್ಜನ್ಯದ ವಿರುದ್ಧ. ಇದಕ್ಕೆ ಧರ್ಮಾಧಿಕಾರಿ ಉತ್ತರಿಸಬೇಕು. ಸಣ್ಣ ಹಳ್ಳಿಲಿ ಇಷ್ಟೆಲ್ಲ ಆಗ್ತಾವೆ ಅಂದರೆ ಇದಕ್ಕೆ ಯಾವ ತಿಳ್ಕೊಡ್ಬೇಕು? ಬರಲಿ, ಜವಾಬ್ದಾರಿ ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ದಟ್ ಆಲ್ ಅನ್ನೋ ಪ್ರಶ್ನೆಯನ್ನು ನಮ್ಮ SG ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಹಿತಿಗಳು, ವಿಚಾರವಾದಿಗಳು. ಇದು ವಿಚಾರವಾದಿಗಳಿಗೆ ಇವರೆಲ್ಲ ಏನು ಹೇಳ್ತಾರಪ್ಪ ಅಂತಂದ್ರೆ, ಸತ್ಯ ಕೇಳಿದ್ದಕ್ಕಾಗಿ ಇವರು ನಗರ ನಕ್ಸಲೈಟ್ಗಳೆಲ್ಲ ನಕ್ಸಲ್ ವಿಚಾರಧಾರೆಯವರು ನಮ್ಮ ವಿರೋಧಿಗಳನ್ನು ಮಾತಾಡ್ತಾ ಇದ್ದಾರೆ ಸತ್ಯ ಕೇಳಿದ್ದಕ್ಕಾಗಿದ್ದು. ಅದರ ನಂತರ ನಮ್ಮ ಸಿದ್ದನಗೌಡ ಪಾಟೀಲ್ ಲೇಖಕರು ಅವರು ಅನ್ಯಾಯದ ವಿರುದ್ಧ ಹೋರಾಡಿದರೆ ಧರ್ಮದ ವಿರುದ್ಧ ಪಿತೂರಿ ಎಂದು ಸುಳ್ಳು ಆರೋಪ ಮಾಡುತ್ತಾರೆ. ಅನ್ಯಾಯದ ಹೋರಾಟ ಮಾಡ್ರೆ ಇದು ಪಿತೂರಿ, ಷಡ್ಯಂತ್ರ ಅಂತ ಕರೀತಾರೆ. ಹೋರಾಟವನ್ನು ಹತ್ತಿಕ್ಕಿ SIT ಯನ್ನು ವಿರೋಧಿಸುತ್ತಿದ್ದಾರೆ. ಈ ಹೋರಾಟವನ್ನು ಹತ್ತಿಕ್ಕೆ SIT ವಿರೋಧ ಮಾಡ್ತಾ ಇದ್ದಾರೆ ಜನ. DK ಶಿವಕುಮಾರ್ ಮಾಡಿದ್ದೇನು? ಅಶೋಕ್ ಮಾಡಿದ್ದೇನು? ನಮ್ಮ ವಿಜಯೇಂದ್ರ ಮಾಡಿದ್ದೇನು? ಸತ್ಯ ಕೇಳಿದರೆ ದೇಶದ್ರೋಹಿಗಳು, ದ್ರೋಹಿಗಳನ್ನು ಅನ್ನೋ ಪ್ರಶ್ನೆಯನ್ನು ನಮ್ಮ ಸಿದ್ದನಗೌಡ ಪಾಟೀಲ್ ಲೇಖಕರು ಕೇಳ್ತಾ ಇದ್ದಾರೆ. ಮತ್ತು ಸುಭಾಷಿಣಿ ಅಲಿ ಮಾಜಿ ಸಂಸದೆ ಅವರು ಧರ್ಮಸ್ಥಳದಲ್ಲಿನ ವ್ಯವಸ್ಥೆ ಮನುಸ್ಮೃತಿ ಆಧಾರದ ಮೇಲೆ ನಿಂತಿದೆ. ಮನುಸ್ಮೃತಿ ಆಧಾರದ ಮೇಲೆ ಅವ್ರು ಹೇಳಿದ ಫೈನಲ್ಲ, ಮತ್ತೊಂದಿಲ್ಲ ಅನ್ನೋ ಮೇಲೆ ನಿಂತದೆ. ಅತ್ಯಾಚಾರ ಮತ್ತು ಕೊಲೆಗಳನ್ನು ಖಂಡಿಸಿದರೆ ಜೀವ ಬೆದರಿಗೆ ಹಾಕಲಾಗುತ್ತಿದೆ ಅಂತೇಳಿ ಸುಭಾಷಿಣಿ ಅಲಿ ಅವರು ಮಾಜಿ ಸಂಸದರು ಹೇಳ್ತಾ ಇದ್ದಾರೆ. ಇದಕ್ಕೇನಿಲ್ಲ, ಹೋರಾಟಗಾರತಿಯವರು ಲೆಫ್ಟಿಸ್ಟ್ ಇರಲಿ, ಸತ್ಯದ ಕೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದಾರಪ್ಪ ಅಂದ್ರೆ, ಕಮ್ಯುನಿಸ್ಟರು ಧರ್ಮಸ್ಥಳದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವದ ಕುರಿತು ಜಾಗೃತಿ ಮೂಡಿಸಲು ಓಡಾಡಿದ್ದಕ್ಕೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುತ್ತಾರೆ. ನಮ್ಮಂಥವ್ರು ಏನಾದರೂ ಬಂದು ಜಾಗೃತಿ ಮಾಡೋ ಸಲುವಾಗಿ, ತಕ್ಷಣವಾಗಿರಪ್ಪ ನಿಮ್ಮ ಹಕ್ಕಿನ ಸಲುವಾಗಿ, ನಿಮ್ಮ ಸಂವಿಧಾನ ಸಲುವಾಗಿ, ನಿಮ್ಮ ಹೋರಾಟ ಸಲುವಾಗಿ ಹೋರಾಟ ಮಾಡಿದ್ರೆ, ನಿಮ್ಮ ಹಕ್ಕಿಗೆ ಹೋರಾಟ ಮಾಡಿದ್ರೆ, ಇವರೆಲ್ಲ ಯಾರಪ್ಪ ಇವರು ಜಾತಿ ನಿಂದನೆ ಮಾಡಿ ಜಾತಿನ ಅಲರ್ಟ್ ಮೇಲೆ ಆಡ್ತಾ ಇದ್ದಾರಂತ. ಹೀಗೆ ಅನೇಕ ರೀತಿಯ ಮಾತುಗಳನ್ನು ಮಾತಾಡಿದ್ದಾರೆ. ನಿನ್ನೆ ಒಂದು ಏನಪ್ಪ ಅಂತಂದ್ರೆ ಧರ್ಮಸ್ಥಳದ ಮೇಲೆ ಆರೋಪಗಳ ಮೇಲೆ. ಈ ಹಿನ್ನೆಲೆಯಲ್ಲಿ ಈಗಂತೂ SIT ಕಿತ್ತಾಕಿಲ್ಲ, ನಿಲ್ಲಿಸ್ಬೋದು ಅಂತ ವಾಪುಗಳಿದ್ದು ಅದು ಮುಂದುವರಿಸಿದ್ದಾರೆ. ನಿಲ್ಲಿಸಿದ್ರೆ ಹೌದು ತಪ್ಪು ಮಾಡಿದ್ದಾರೆ, ಸರ್ಕಾರ ಒಂದು ಆರೋಪ ಬರ್ತದೆ ಅಂತೇಳಿ ಮುಂದೆ ಹಾಕಿದ್ದಾರೆ. ಬರೀ ಮುಂದೆ ಹಾಕೋದಲ್ಲ, ನಿಜವಾದ ತಪ್ಪಿತಸ್ಥರು ಯಾರು ಹೊರ ಹಾಕಬೇಕಾಗಿದೆ ಇವತ್ತು. ಆ ಕೆಲಸ SIT ಅಂತ. ಮತ್ತು ಇನ್ನೂ ಇದಕ್ಕೆ ಸಾಲಿಲ್ಲಪ್ಪ, ಇನ್ನೊಂದು SIT ನೇಮಿಸಿದ್ರೆ ಸ್ಪೆಷಲ್ ಆಗಿ ಅವರಿಂದ ಈ ಸತ್ಯ ಹೊರಗೆ ಬರಬೇಕು. ಯಾರು ಇವರು? ಒಂದಲ್ಲ ಎರಡಲ್ಲ ಕೇಸುಗಳು ಇಲ್ಲ, ನೂರಾರು ಕೇಸುಗಳಿದ್ದಾವೆ, ಭೂ ಹಗರಣಗಳಿದ್ದಾವೆ, ಫೈನಾನ್ಸ್ ದುಡ್ಡು ಬಡ್ಡಿ ಕೊಟ್ಟು ಆಡುವಂಥದ್ದು, ಬಡ್ಡಿ 10, 15, 18 ಎಷ್ಟು ಹೇಳಿದಷ್ಟು ಬಡ್ಡಿ ಕೊಟ್ಟು ಆಡುವಂಥವು. ಅದು ಏನು ಮೈಕ್ರೋ ಫೈನಾನ್ಸ್? ಎಷ್ಟೋ ಜನ ದಿವಾಳಿಯದ್ದು ಹೋಗಿದ್ದಾರೆ ಬಡವರು, ಎಷ್ಟೋ ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಮಾವುತ ಯಮನ ಇಬ್ಬರು ಜ್ವಲಂತ ಸಾಕ್ಷಿ ಅಂತ ಇನ್ನೂ ಅನೇಕ ಉದಾಹರಣೆಗಳು ಕೊಡ್ಬೋದು ನಾವು. ಇವತ್ತು ಇವಕ್ಕೆಲ್ಲದೂ ಸಾಕ್ಷಿಯಾಗಿ ಸಿಕ್ಕಂಥ ಮುಸುಕದಾರಿ ಸತ್ಯ ಹೇಳಿದ್ದ ಇವತ್ತು ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ಯಾರ್ದು ಪ್ರೆಷರ್ಗೆ ಹೇಳ್ತಾ ಇದ್ದಾರೆ ಅಂತೇಳಿ ಈ ಎಲ್ಲ ಜನ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಚಿನ್ನಯ್ಯ ಎಷ್ಟಾಯಿತು, ಅದೇ ಕಾಲಕ್ಕೆ ವಿಠಲ್ ಗೌಡರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ನಮ್ಮ ತಿಮರೋಡಿಯವರಾಗಿರ್ಬೋದು. ತಿಮರೋಡಿಯವ್ರನ್ನಂತ ಇವತ್ತು ಅವರು ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ತನ್ನ ಹುಟ್ಟು ಬೆಳೆದ ಊರನ್ನು ಬಿಟ್ಟು ಯಾವುದೋ ಊರಿಗೆ ಗಡಿಪಾರಾಗುವಂಥ ಪ್ರಸಂಗ ಬಂದುಬಿಟ್ಟದೆ. ಇವತ್ತು ಸತ್ಯ ಹೇಳಿದ್ದಕ್ಕಾಗಿ, ನ್ಯಾಯ ಕೊಡಿಯಪ್ಪ ಅಂತ ಕೇಳಿದ್ದಕ್ಕಾಗಿ, ಇಷ್ಟೆಲ್ಲ ಜನರಿಗೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಕೊಡೋದು ಕೇಳಿದ್ದಕ್ಕಾಗಿ ಅವರನ್ನು ಆರೋಪಿ ಮಾಡ್ತಾ ಇದ್ದಾರೆ, ಅಪರಾಧಿ ಮಾಡ್ತಾ ಇದ್ದಾರೆ. ಇನ್ನು ಹೋರಾಟಗಾರರು ಇಲ್ಲಿ ಅಪರಾಧಿ ಆಗ್ತಾರಂತ. ಯಾಕಂದ್ರೆ ಪವಿತ್ರವಾದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಹೆಗ್ಗಡೆ ಅವರು ದೇವರು, ನಡೆದಾಡುವ ದೇವರು ಅಂತೆ ಕರೆಯೋದ್ರಿಂದಾಗಿ ಆ ದೇವರ ತಪ್ಪಾದ ಸಹಿತ ಇವತ್ತು ಇಲ್ಲ, ನೀವು ತಪ್ಪು ಮಾಡಿದ್ರಂತೆ ಹೋರಾಟಗಾರ ಮೇಲೆ ಬರುವಂಥ ಸಾಧಿಸುವಂಥ ಎಲ್ಲ ವಾಸನ ಕಾಣ್ತಾ ಇದ್ದಾರೆ ಅಂತೇಳಿ ಸ್ವತಃ ಮಟ್ಟಣ್ಣವರು ಆರೋಪ ಮಾಡ್ತಾ ಇದ್ದಾರೆ. ಮಟ್ಟಣ್ಣವ್ರು ಮಾಡ್ತಾ ಇದ್ದಾರೆ, ಸುಭಾಷ್ ಅಲಿ ಅವ್ರು ಮಾಡ್ತಾ ಇದ್ದಾರೆ, SG ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಇನ್ನೊಂದು SIT ನೇಮಿಸಿ ಇದನ್ನು ತಾರ್ಕಿಕಂತೆ ಮುಗಿಸಲೇಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಇದನ್ನು ಇವೆಲ್ಲವುಗಳನ್ನು ಮುಚ್ಚಿ ಹಾಕೋದಪ್ಪ ಅಂತಂದ್ರೆ ಅನ್ಯಾಯಗಳ ಗುಡ್ಡಿಯನ್ನು ಮುಚ್ಚಿ ಹಾಕಿದಂಗೆ ಆಗ್ತದೆ. ಅದೇ ಕಾಲಕ್ಕೆ ದಿನನಿತ್ಯ ನಿರಂತರವಾಗಿ ಬುರುಡೆಗಳು ಸಿಗ್ತಾ ಇದ್ದಾವೆ. ಇದು ಎಲ್ಲರೂ ತಿಳ್ಕೊಂಡು ಆಗಬೇಕಾಗಿದೆ. ಯಾಕೆ ಇಲ್ಲೇ ಸಾಯ್ತಾರೆ, ಯಾಕಿದು ಲಿಸ್ಟ್ ಯಾಕೆ ಇಟ್ಟಿಲ್ಲ, ರೆಕಾರ್ಡ್ಸ್ ಯಾಕೆ ಇಟ್ಟಿಲ್ಲ,
ಪೊಲೀಸರು ಅನ್ನುವಂಥ ಅನೇಕ ಅಲ್ಲಿ ದೋಷಗಳು ಕಾಣ್ತಾ ಇದ್ದಾವೆ, ಮೇಲ್ನೋಟಕ್ಕೆ ಕಾಣ್ತಾ ಇದ್ದವು. ಇನ್ನೂ ಡೆಪ್ತ್ ಕೇಳಿದ್ರೆ ಇನ್ನೂ ತಿಳಿತದೆ. ಅಲ್ಲಿ ಲೋಕಲ್ ಜನಾನು ಸಹಿತ ಇವತ್ತು ಧ್ವನಿ ಬಾಯಿ ತೆರೆದು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ ಹೇಳುವಂಥ ಸಮಯ ಈಗ ಬಂದದ. ಆ ದಿಶೆಯಲ್ಲಿ ಸರ್ಕಾರ ಇನ್ನೊಂದು SIT ಇದ್ರ ಜೊತೆಗೆ ಬೇಡ, ಇದೇ SIT ಪವರ್ ಕೊಟ್ಟು ಇನ್ನಷ್ಟು ಪ್ರಾಮಾಣಿಕ ಅಧಿಕಾರ ತಂದು ಹಾಕಿ ಇದರ ಸತ್ಯವನ್ನು ಹೊರತರಬೇಕಾಗಿದೆ. ಇದು ಸಿದ್ದರಾಮಯ್ಯ ಡ್ಯೂಟಿನೂ ಹೌದು. ಯಾಕಂದರೆ ಧರ್ಮಸ್ಥಳ ಪವಿತ್ರ ಆಗಬೇಕಾಗಿತ್ತು, ಧರ್ಮಸ್ಥಳ ಧರ್ಮದ ನೆಲೆ ಆಗಬೇಕಾಗಿತ್ತು. ಅಂದ್ರೆ ಈ ಎಲ್ಲ ಅನ್ಯಾಯಗಳ ಹಿಂದಿರುತ್ತಿರುವಂಥ ವ್ಯಕ್ತಿ ಯಾರು ಅನ್ನೋದನ್ನು ಅವರು ಕಂಡುಹಿಡಿದು ಹೊರಗೆ ತೆಗೆದು ಶಿಕ್ಷೆ ವಿಧಿಸಿದಾಗ ಇನ್ನಷ್ಟು ಈ ನಮ್ಮ ಧರ್ಮಸ್ಥಳ ಇಡೀ ವಿಶ್ವಕ್ಕೆ ಧರ್ಮವನ್ನು ಬೋಧಿಸುವ ಸ್ಥಳ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮಂಜುನಾಥೇಶ್ವರ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಇವರಿಗೆಲ್ಲ ಯಾರು ತಪ್ಪಿತಸ್ಥರಿದ್ದಾರೆ, ಯಾರೂ ಇಲ್ಲೋ ಅವ್ರಿಗೆ ಶಿಕ್ಷೆ ಆಗುವಂಥ ಒಂದು ಸಾಹಸವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅನ್ನುವಂಥ ವಿಶ್ವಾಸದ ಜೊತೆಗೆ DK ಶಿವಕುಮಾರ್ ಅಂತವ್ರ ಬಗ್ಗೆ ಭಯಾನೂ ಅದ ಈ ಎಲ್ಲ ಹೋರಾಟಗಾರರಿಗೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಅದನ್ನು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.